ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಮೂರು ಬಾರಿ ಹಾಲಿನ ದರ ಏರಿಕೆ ಆಯಿತು. ದುಬಾರಿ ದುನಿಯಾ ಸೃಷ್ಟಿಯಾಗಿದೆ. ಒಂದು ಕಡೆ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಎಣ್ಣೆ ರೇಟ್ ಜಾಸ್ತಿ ಆಯಿತು ಸ್ವಾಮಿ, ಮೆಟ್ರೋ ರೇಟ್ ಜಾಸ್ತಿ ಆಯಿತು, ಬಸ್ ಪ್ರಯಾಣ ದರ ಜಾಸ್ತಿ ಆಯಿತು. ಇದೀಗ ಸರ್ಕಾರ ಒಂದೇ ದಿನ ಡಬಲ್ ಶಾಕ್ ಕೊಟ್ಟಿದೆ. ಏನದು? ಹಾಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಎಷ್ಟು? ಮೊನ್ನೆ 50 ml ಕೊಟ್ಟರು, 2 ರೂಪಾಯಿ ಜಾಸ್ತಿ ಕೊಟ್ಟರು. ಈಗ ಮತ್ತೊಮ್ಮೆ ನೋಡಿ. ರಾಜ್ಯದ ಜನತೆಗೆ ಸಿದ್ದು ಸರ್ಕಾರದ ಡಬಲ್ ಶಾಕ್. ಮತ್ತೆ 4 ರೂಪಾಯಿ ಹೆಚ್ಚಾಯಿತು ಹಾಲಿನ ದರ. ತಿಂಗಳಿಗೊಂದು ಬೆಲೆ ಏರಿಕೆ ಶಾಕ್ ಕೊಡೋ ಕೆಟ್ಟ ಖಯಾಲಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮುಂದುವರೆಸಿದೆ. ಬೆಲೆ ಏರಿಕೆ ಹೊಡೆತಕ್ಕೆ ಸಿಲುಕಿ ಸುಸ್ತಾಗಿರುವ ರಾಜ್ಯದ ಜನರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹಾಲಿನ ದರ ಹೆಚ್ಚಿಸುವುದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಅದು ಕೂಡ ಬರೋಬ್ಬರಿ 4 ರೂಪಾಯಿ. ಇಷ್ಟಕ್ಕೆ ಸುಮ್ಮನಾಗದ ಸರ್ಕಾರ ಕರೆಂಟ್ ದರವನ್ನು ಹೆಚ್ಚಿಸಿದೆ. ಬಲು ದುಬಾರಿ. ನೀಲಿ ಪ್ಯಾಕೆಟ್ನಲ್ಲಿ ಬರುವ ಹಾಲಿಗೆ 44ರ ಬದಲು 48 ರೂಪಾಯಿ. ಆರೆಂಜ್ ಪ್ಯಾಕೆಟ್ ಹಾಲಿಗೆ 45ರ ಬದಲು 49 ರೂಪಾಯಿ. ಆರೆಂಜ್ ಪ್ಯಾಕೆಟ್ನ ಸ್ಪೆಷಲ್ ಹಾಲಿಗೆ 50ರ ಬದಲು 54 ರೂಪಾಯಿ ಕೊಡಬೇಕು. 50 ರೂಪಾಯಿಗೆ ಸಿಗುವ ಶುಭಂ ಹಾಲಿಗೆ 54 ರೂಪಾಯಿ. 56ಕ್ಕೆ ದೊರೆಯುವ ಸಮೃದ್ಧಿ ಹಾಲಿಗೆ 60 ರೂಪಾಯಿ. 57 ರೂಪಾಯಿಗೆ ಸಿಗ್ತಿದ್ದ ಸಂತೃಪ್ತಿ ಹಾಲಿಗೆ 61 ರೂಪಾಯಿ ನೀಡಬೇಕು. 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು, ಅಂದರೆ ತೀರ್ಮಾನ ತೆಗೆದುಕೊಂಡಿರೋರು ಇವ್ರುಗಳು, ಹಾಲು ಮಹಾಮಂಡಳದವರು, ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು. ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸ್ತಕ್ಕಂಥ ತೀರ್ಮಾನವನ್ನು 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಸಿದ್ದು ಸರ್ಕಾರದ ವಿರುದ್ಧ ಕೆರಳಿದ ಜನರು. ಏನಾಗಿದೆ, ಈಗ ದರ ಏರಿಕೆಯಿಂದ ಬರೀ ಇದರಲ್ಲಿ ಯಾರಿಗೆ ರೈತರಿಗೆ ಲಾಭ ಇಲ್ಲ ಮತ್ತು ಗ್ರಾಹಕರಿಗೆ ಲಾಭ ಇಲ್ಲ. ಇದರಿಂದ ಸರ್ಕಾರಕ್ಕೆ ಲಾಭ ಹೊರತು ಬೇರೆ ಯಾರಿಗೂ ಅಂದರೆ ಇದರಿಂದ ಲಾಭ ಇಲ್ಲ. ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಂಡು ಗ್ರಾಹಕರಿಗಾಗಲಿ ರೈತರಿಗೆ ಅನುಕೂಲ ಆಗೋ ಥರ ಮಾಡ್ಕೊಡ್ಬೇಕು. ಇದರಿಂದ ಇವರು ಫ್ರೀ ಭಾಗ್ಯ ಅಂತ ಕೊಟ್ಕೊಂಡು ಗ್ರಾಹಕರಿಗೆ ತೊಂದರೆ ಆಗ್ತಾಯಿದೆ. ಇದರಿಂದ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಇದು ರೈಟ್ ಕೂಡಲೇ ಕಮ್ಮಿ ಮಾಡಬೇಕು ಅಂತ ಕೇಳ್ತೀವಿ. ಹಾಲಿನ ದರದಲ್ಲಿ ರೈತರಿಗೆ ನೇರವಾಗಿ ಸಿಕ್ಕಿದ್ರೆ ಅದು ನಮಗೆ ತಪ್ಪನ್ಸಲ್ಲ. ಅರ್ಥ ಆಯ್ತರ? ಮಧ್ಯವರ್ತಿಗಳಿಗೆ 1 ರೂಪಾಯಿ ಸಿಕ್ಕೋದ್ರಲ್ಲಿ 50 ಪೈಸೆ ಸಿಕ್ಕಲಿ ಪರವಾಗಿಲ್ಲ. ಡೈರೆಕ್ಟಾಗಿ ನೇರ ನಿರಂತರ ಆಗಿ ರೈತರಿಗೆ ಸಿಕ್ಕಿದ್ರೆ ಪರವಾಗಿಲ್ಲ ಅಲ್ಲೂರಾ. ಇವಾಗ ಅಲ್ಲಿ 35 ರೂಪಾಯಿ ಇರೋದು ನೀವು 30 ರೂಪಾಯಿ ಮಧ್ಯವರ್ತಿಗಳು ತಯಾರು ಮಾಡೋದ್ರಲ್ಲಿ ಅಲ್ಲೇ ಹೋಗ್ಬಿಟ್ಟು ರೈತರಿಗೆ 1 ರೂಪಾಯಿ ಸಿಕ್ಬಿಟ್ರೆ ಏನು ಸಿಗುತ್ತೆ ಪ್ರಯತ್ನ ಅಲ್ಲೂರಾ. ವಿದ್ಯುತ್ ದರ ಹೆಚ್ಚಿಸಿದ ಸಿದ್ದು ಸರ್ಕಾರ. ಅಧಿವೇಶನ ಮುಗಿಯುತ್ತಿದ್ದಂತೆಯೇ ಕರೆಂಟ್ ದರ ಏರಿಕೆಯಾಗುತ್ತೆ ಎಂದು ಹೇಳಿದ್ವಿ. ನಿರೀಕ್ಷೆಯಂತೆಯೇ ವಿದ್ಯುತ್ ದರವನ್ನು ಹೆಚ್ಚಿಸಲಾಗಿದೆ. ನೀವು 2025-26ರ ಸಾಲಿಗೆ ಅನ್ವಯವಾಗುವಂತೆ ಯೂನಿಟ್ಗೆ 36 ಪೈಸೆ ದರ ಏರಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರ ದಿನಕ್ಕೊಂದು ದರ ಬರೆ ಎಳೆಯುತ್ತಿದ್ದರೆ ಜನಸಾಮಾನ್ಯರು ಸಿಡಿದೇಳೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಮೂರು ಬಾರಿ ಹಾಲಿನ ದರ ಏರಿಕೆ ಆಯಿತು. ದುಬಾರಿ ದುನಿಯಾ ಸೃಷ್ಟಿಯಾಗಿದೆ. ಒಂದು ಕಡೆ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಎಣ್ಣೆ ರೇಟ್ ಜಾಸ್ತಿ ಆಯಿತು ಸ್ವಾಮಿ, ಮೆಟ್ರೋ ರೇಟ್ ಜಾಸ್ತಿ ಆಯಿತು, ಬಸ್ ಪ್ರಯಾಣ ದರ ಜಾಸ್ತಿ ಆಯಿತು. ಇದೀಗ ಸರ್ಕಾರ ಒಂದೇ ದಿನ ಡಬಲ್ ಶಾಕ್ ಕೊಟ್ಟಿದೆ. ಏನದು? ಹಾಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಎಷ್ಟು? ಮೊನ್ನೆ 50 ml ಕೊಟ್ಟರು, 2 ರೂಪಾಯಿ ಜಾಸ್ತಿ ಕೊಟ್ಟರು. ಈಗ ಮತ್ತೊಮ್ಮೆ ನೋಡಿ. ರಾಜ್ಯದ ಜನತೆಗೆ ಸಿದ್ದು ಸರ್ಕಾರದ ಡಬಲ್ ಶಾಕ್. ಮತ್ತೆ 4 ರೂಪಾಯಿ ಹೆಚ್ಚಾಯಿತು ಹಾಲಿನ ದರ. ತಿಂಗಳಿಗೊಂದು ಬೆಲೆ ಏರಿಕೆ ಶಾಕ್ ಕೊಡೋ ಕೆಟ್ಟ ಖಯಾಲಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮುಂದುವರೆಸಿದೆ. ಬೆಲೆ ಏರಿಕೆ ಹೊಡೆತಕ್ಕೆ ಸಿಲುಕಿ ಸುಸ್ತಾಗಿರುವ ರಾಜ್ಯದ ಜನರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹಾಲಿನ ದರ ಹೆಚ್ಚಿಸುವುದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಅದು ಕೂಡ ಬರೋಬ್ಬರಿ 4 ರೂಪಾಯಿ. ಇಷ್ಟಕ್ಕೆ ಸುಮ್ಮನಾಗದ ಸರ್ಕಾರ ಕರೆಂಟ್ ದರವನ್ನು ಹೆಚ್ಚಿಸಿದೆ.
ಬಲು ದುಬಾರಿ. ನೀಲಿ ಪ್ಯಾಕೆಟ್ನಲ್ಲಿ ಬರುವ ಹಾಲಿಗೆ 44ರ ಬದಲು 48 ರೂಪಾಯಿ. ಆರೆಂಜ್ ಪ್ಯಾಕೆಟ್ ಹಾಲಿಗೆ 45ರ ಬದಲು 49 ರೂಪಾಯಿ. ಆರೆಂಜ್ ಪ್ಯಾಕೆಟ್ನ ಸ್ಪೆಷಲ್ ಹಾಲಿಗೆ 50ರ ಬದಲು 54 ರೂಪಾಯಿ ಕೊಡಬೇಕು. 50 ರೂಪಾಯಿಗೆ ಸಿಗುವ ಶುಭಂ ಹಾಲಿಗೆ 54 ರೂಪಾಯಿ. 56ಕ್ಕೆ ದೊರೆಯುವ ಸಮೃದ್ಧಿ ಹಾಲಿಗೆ 60 ರೂಪಾಯಿ. 57 ರೂಪಾಯಿಗೆ ಸಿಗ್ತಿದ್ದ ಸಂತೃಪ್ತಿ ಹಾಲಿಗೆ 61 ರೂಪಾಯಿ ನೀಡಬೇಕು. 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು, ಅಂದರೆ ತೀರ್ಮಾನ ತೆಗೆದುಕೊಂಡಿರೋರು ಇವ್ರುಗಳು, ಹಾಲು ಮಹಾಮಂಡಳದವರು, ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು. ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸ್ತಕ್ಕಂಥ ತೀರ್ಮಾನವನ್ನು 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಸಿದ್ದು ಸರ್ಕಾರದ ವಿರುದ್ಧ ಕೆರಳಿದ ಜನರು. ಏನಾಗಿದೆ ಈಗ ದರ ಏರಿಕೆಯಿಂದ ಬರೀ ಇದರಲ್ಲಿ ಯಾರಿಗೆ ರೈತರಿಗೆ ಲಾಭ ಇಲ್ಲ ಮತ್ತು ಗ್ರಾಹಕರಿಗೆ ಲಾಭ ಇಲ್ಲ. ಇದರಿಂದ ಸರ್ಕಾರಕ್ಕೆ ಲಾಭ ಹೊರತು ಬೇರೆ ಯಾರಿಗೂ ಅಂದರೆ ಇದರಿಂದ ಲಾಭ ಇಲ್ಲ. ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಂಡು ಗ್ರಾಹಕರಿಗಾಗಲಿ ರೈತರಿಗೆ ಅನುಕೂಲ ಆಗೋ ಥರ ಮಾಡಿಕೊಡ್ಬೇಕು. ಇದರಿಂದ ಇವರು ಫ್ರೀ ಭಾಗ್ಯ ಅಂತ ಕೊಟ್ಕೊಂಡು ಗ್ರಾಹಕರಿಗೆ ತೊಂದರೆ ಆಗ್ತಾಯಿದೆ. ಇದರಿಂದ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಇದು ರೈಟ್ ಕೂಡಲೇ ಕಮ್ಮಿ ಮಾಡಬೇಕು ಅಂತ ಕೇಳ್ತೀವಿ. ಹಾಲಿನ ದರದಲ್ಲಿ ರೈತರಿಗೆ ನೇರವಾಗಿ ಸಿಕ್ಕಿದ್ರೆ ಅದು ನಮಗೆ ತಪ್ಪನ್ಸಲ್ಲ. ಅರ್ಥ ಆಯ್ತಾ? ಮಧ್ಯವರ್ತಿಗಳಿಗೆ 1 ರೂಪಾಯಿ ಸಿಕ್ಕೋದ್ರಲ್ಲಿ 50 ಪೈಸೆ ಸಿಕ್ಕಲಿ ಪರವಾಗಿಲ್ಲ. ಡೈರೆಕ್ಟಾಗಿ ನೇರ ನಿರಂತರ ಹಂಗೆ ರೈತರಿಗೆ ಸಿಕ್ಕಿದ್ರೆ ಪರವಾಗಿಲ್ಲ ಅಲ್ವರಾ? ಇವಾಗ ಅಲ್ಲಿ 35 ರೂಪಾಯಿ ಇರೋದು ನೀವು 30 ರೂಪಾಯಿ ಮಧ್ಯವರ್ತಿಗಳು ತಯಾರು ಮಾಡೋದ್ರಲ್ಲಿ ಅಲ್ಲೇ ಹೋಗ್ಬಿಟ್ಟು ರೈತರಿಗೆ 1 ರೂಪಾಯಿ ಸಿಕ್ಬಿಟ್ರೆ ಏನು ಸಿಗುತ್ತೆ ಪ್ರಯತ್ನ ಅಲ್ವರಾ? ವಿದ್ಯುತ್ ದರ ಹೆಚ್ಚಿಸಿದ ಸಿದ್ದು ಸರ್ಕಾರ. ಅಧಿವೇಶನ ಮುಗಿಯುತ್ತಿದ್ದಂತೆಯೇ ಕರೆಂಟ್ ದರ ಏರಿಕೆಯಾಗುತ್ತೆ ಎಂದು ಹೇಳಿದ್ವಿ. ನಿರೀಕ್ಷೆಯಂತೆಯೇ ವಿದ್ಯುತ್ ದರವನ್ನು ಹೆಚ್ಚಿಸಲಾಗಿದೆ. ನೀವು 2025-26ರ ಸಾಲಿಗೆ ಅನ್ವಯವಾಗುವಂತೆ ಯೂನಿಟ್ಗೆ 36 ಪೈಸೆ ದರ ಏರಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರ ದಿನಕ್ಕೊಂದು ದರ ಬರೆ ಎಳೆಯುತ್ತಿದ್ದರೆ ಜನಸಾಮಾನ್ಯರು ಸಿಡಿದೇಳೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ 3 ಬಾರಿ ಹಾಲಿನ ದರ ಏರಿಕೆ ಆಯಿತು. ದುಬಾರಿ ದುನಿಯಾ ಸೃಷ್ಟಿಯಾಗಿದೆ. ಒಂದು ಕಡೆ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಎಣ್ಣೆ ರೇಟ್ ಜಾಸ್ತಿ ಆಯಿತು ಸ್ವಾಮಿ, ಮೆಟ್ರೋ ರೇಟ್ ಜಾಸ್ತಿ ಆಯಿತು, ಬಸ್ ಪ್ರಯಾಣ ದರ ಜಾಸ್ತಿ ಆಯಿತು. ಇದೀಗ ಸರ್ಕಾರ ಒಂದೇ ದಿನ ಡಬಲ್ ಶಾಕ್ ಕೊಟ್ಟಿದೆ. ಏನದು? ಹಾಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಎಷ್ಟು? ಮೊನ್ನೆ 50 ml ಕೊಟ್ಟರು, 2 ರೂಪಾಯಿ ಜಾಸ್ತಿ ಕೊಟ್ಟರು. ಈಗ ಮತ್ತೊಮ್ಮೆ ನೋಡಿ. ರಾಜ್ಯದ ಜನತೆಗೆ ಸಿದ್ದು ಸರ್ಕಾರದ ಡಬಲ್ ಶಾಕ್. ಮತ್ತೆ 4 ರೂಪಾಯಿ ಹೆಚ್ಚಾಯಿತು ಹಾಲಿನ ದರ. ತಿಂಗಳಿಗೊಂದು ಬೆಲೆ ಏರಿಕೆ ಶಾಕ್ ಕೊಡೋ ಕೆಟ್ಟ ಖಯಾಲಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮುಂದುವರೆಸಿದೆ. ಬೆಲೆ ಏರಿಕೆ ಹೊಡೆತಕ್ಕೆ ಸಿಲುಕಿ ಸುಸ್ತಾಗಿರುವ ರಾಜ್ಯದ ಜನರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹಾಲಿನ ದರ ಹೆಚ್ಚಿಸುವುದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಅದು ಕೂಡ ಬರೋಬ್ಬರಿ 4 ರೂಪಾಯಿ. ಇಷ್ಟಕ್ಕೆ ಸುಮ್ಮನಾಗದ ಸರ್ಕಾರ ಕರೆಂಟ್ ದರವನ್ನು ಹೆಚ್ಚಿಸಿದೆ. ಬಲು ದುಬಾರಿ. ನೀಲಿ ಪ್ಯಾಕೆಟ್ನಲ್ಲಿ ಬರುವ ಹಾಲಿಗೆ 44ರ ಬದಲು 48 ರೂಪಾಯಿ. ಆರೆಂಜ್ ಪ್ಯಾಕೆಟ್ ಹಾಲಿಗೆ 45ರ ಬದಲು 49 ರೂಪಾಯಿ. ಆರೆಂಜ್ ಪ್ಯಾಕೆಟ್ನ ಸ್ಪೆಷಲ್ ಹಾಲಿಗೆ 50ರ ಬದಲು 54 ರೂಪಾಯಿ ಕೊಡಬೇಕು. 50 ರೂಪಾಯಿಗೆ ಸಿಗುವ ಶುಭಂ ಹಾಲಿಗೆ 54 ರೂಪಾಯಿ. 56ಕ್ಕೆ ದೊರೆಯುವ ಸಮೃದ್ಧಿ ಹಾಲಿಗೆ 60 ರೂಪಾಯಿ. 57 ರೂಪಾಯಿಗೆ ಸಿಗ್ತಿದ್ದ ಸಂತೃಪ್ತಿ ಹಾಲಿಗೆ 61 ರೂಪಾಯಿ ನೀಡಬೇಕು. 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು, ಅಂದರೆ ತೀರ್ಮಾನ ತೆಗೆದುಕೊಂಡಿರೋರು ಇವ್ರುಗಳು, ಹಾಲು ಮಹಾಮಂಡಳದವರು, ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು. ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸ್ತಕ್ಕಂಥ ತೀರ್ಮಾನವನ್ನು 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಸಿದ್ದು ಸರ್ಕಾರದ ವಿರುದ್ಧ ಕೆರಳಿದ ಜನರು. ಏನಾಗಿದೆ ಈಗ ದರ ಏರಿಕೆಯಿಂದ ಬರೀ ಇದರಲ್ಲಿ ಯಾರಿಗೆ ರೈತರಿಗೆ ಲಾಭ ಇಲ್ಲ ಮತ್ತು ಗ್ರಾಹಕರಿಗೆ ಲಾಭ ಇಲ್ಲ. ಇದರಿಂದ ಸರ್ಕಾರಕ್ಕೆ ಲಾಭ ಹೊರತು ಬೇರೆ ಯಾರಿಗೂ ಅಂದರೆ ಇದರಿಂದ ಲಾಭ ಇಲ್ಲ. ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಂಡು ಗ್ರಾಹಕರಿಗಾಗಲಿ ರೈತರಿಗೆ ಅನುಕೂಲ ಆಗೋ ಥರ ಮಾಡಿಕೊಡ್ಬೇಕು. ಇದರಿಂದ ಇವರು ಫ್ರೀ ಭಾಗ್ಯ ಅಂತ ಕೊಟ್ಕೊಂಡು ಗ್ರಾಹಕರಿಗೆ ತೊಂದರೆ ಆಗ್ತಾಯಿದೆ. ಇದರಿಂದ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಇದು ರೈಟ್ ಕೂಡಲೇ ಕಮ್ಮಿ ಮಾಡಬೇಕು ಅಂತ ಕೇಳ್ತೀವಿ. ಹಾಲಿನ ದರದಲ್ಲಿ ರೈತರಿಗೆ ನೇರವಾಗಿ ಸಿಕ್ಕಿದ್ರೆ ಅದು ನಮಗೆ ತಪ್ಪನ್ಸಲ್ಲ.
ಅರ್ಥ ಆಯ್ತಾ? ಮಧ್ಯವರ್ತಿಗಳಿಗೆ 1 ರೂಪಾಯಿ ಸಿಕ್ಕೋದ್ರಲ್ಲಿ 50 ಪೈಸೆ ಸಿಕ್ಕಲಿ ಪರವಾಗಿಲ್ಲ. ಡೈರೆಕ್ಟಾಗಿ ನೇರ ನಿಟ್ಟ ನಿರಂತರ ಹಂಗೆ ರೈತರಿಗೆ ಸಿಕ್ಕಿದ್ರೆ ಪರವಾಗಿಲ್ಲ ಅಲ್ವರಾ? ಇವಾಗ ಅಲ್ಲಿ 35 ರೂಪಾಯಿ ಇರೋದು ನೀವು 30 ರೂಪಾಯಿ ಮಧ್ಯವರ್ತಿಗಳು ತಯಾರು ಮಾಡೋದ್ರಲ್ಲಿ ಅಲ್ಲೇ ಹೋಗ್ಬಿಟ್ಟು ರೈತರಿಗೆ 1 ರೂಪಾಯಿ ಸಿಕ್ಬಿಟ್ರೆ ಏನು ಸಿಗುತ್ತೆ ಪ್ರಯತ್ನ ಅಲ್ವರಾ? ವಿದ್ಯುತ್ ದರ ಹೆಚ್ಚಿಸಿದ ಸಿದ್ದು ಸರ್ಕಾರ. ಅಧಿವೇಶನ ಮುಗಿಯುತ್ತಿದ್ದಂತೆಯೇ ಕರೆಂಟ್ ದರ ಏರಿಕೆಯಾಗುತ್ತೆ ಎಂದು ಹೇಳಿದ್ವಿ. ನಿರೀಕ್ಷೆಯಂತೆಯೇ ವಿದ್ಯುತ್ ದರವನ್ನು ಹೆಚ್ಚಿಸಲಾಗಿದೆ. ನೀವು 2025-26ರ ಸಾಲಿಗೆ ಅನ್ವಯವಾಗುವಂತೆ ಯೂನಿಟ್ಗೆ 36 ಪೈಸೆ ದರ ಏರಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರ ದಿನಕ್ಕೊಂದು ದರ ಬರೆ ಎಳೆಯುತ್ತಿದ್ದರೆ ಜನಸಾಮಾನ್ಯರು ಸಿಡಿದೇಳೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಮೂರು ಬಾರಿ ಹಾಲಿನ ದರ ಏರಿಕೆ ಆಯಿತು. ದುಬಾರಿ ದುನಿಯಾ ಸೃಷ್ಟಿಯಾಗಿದೆ. ಒಂದು ಕಡೆ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಎಣ್ಣೆ ರೇಟ್ ಜಾಸ್ತಿ ಆಯಿತು ಸ್ವಾಮಿ, ಮೆಟ್ರೋ ರೇಟ್ ಜಾಸ್ತಿ ಆಯಿತು, ಬಸ್ ಪ್ರಯಾಣ ದರ ಜಾಸ್ತಿ ಆಯಿತು. ಇದೀಗ ಸರ್ಕಾರ ಒಂದೇ ದಿನ ಡಬಲ್ ಶಾಕ್ ಕೊಟ್ಟಿದೆ. ಏನದು? ಹಾಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಎಷ್ಟು? ಮೊನ್ನೆ 50 ml ಕೊಟ್ಟರು, 2 ರೂಪಾಯಿ ಜಾಸ್ತಿ ಕೊಟ್ಟರು. ಈಗ ಮತ್ತೊಮ್ಮೆ ನೋಡಿ. ರಾಜ್ಯದ ಜನತೆಗೆ ಸಿದ್ದು ಸರ್ಕಾರದ ಡಬಲ್ ಶಾಕ್. ಮತ್ತೆ 4 ರೂಪಾಯಿ ಹೆಚ್ಚಾಯಿತು ಹಾಲಿನ ದರ. ತಿಂಗಳಿಗೊಂದು ಬೆಲೆ ಏರಿಕೆ ಶಾಕ್ ಕೊಡೋ ಕೆಟ್ಟ ಖಯಾಲಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮುಂದುವರೆಸಿದೆ. ಬೆಲೆ ಏರಿಕೆ ಹೊಡೆತಕ್ಕೆ ಸಿಲುಕಿ ಸುಸ್ತಾಗಿರುವ ರಾಜ್ಯದ ಜನರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹಾಲಿನ ದರ ಹೆಚ್ಚಿಸುವುದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಅದು ಕೂಡ ಬರೋಬ್ಬರಿ 4 ರೂಪಾಯಿ. ಇಷ್ಟಕ್ಕೆ ಸುಮ್ಮನಾಗದ ಸರ್ಕಾರ ಕರೆಂಟ್ ದರವನ್ನು ಹೆಚ್ಚಿಸಿದೆ. ಬಲು ದುಬಾರಿ. ನೀಲಿ ಪ್ಯಾಕೆಟ್ನಲ್ಲಿ ಬರುವ ಹಾಲಿಗೆ 44ರ ಬದಲು 48 ರೂಪಾಯಿ. ಆರೆಂಜ್ ಪ್ಯಾಕೆಟ್ ಹಾಲಿಗೆ 45ರ ಬದಲು 49 ರೂಪಾಯಿ. ಆರೆಂಜ್ ಪ್ಯಾಕೆಟ್ನ ಸ್ಪೆಷಲ್ ಹಾಲಿಗೆ 50ರ ಬದಲು 54 ರೂಪಾಯಿ ಕೊಡಬೇಕು. 50 ರೂಪಾಯಿಗೆ ಸಿಗುವ ಶುಭಂ ಹಾಲಿಗೆ 54 ರೂಪಾಯಿ. 56ಕ್ಕೆ ದೊರೆಯುವ ಸಮೃದ್ಧಿ ಹಾಲಿಗೆ 60 ರೂಪಾಯಿ. 57 ರೂಪಾಯಿಗೆ ಸಿಕ್ತಿದ್ದ ಸಂತೃಪ್ತಿ ಹಾಲಿಗೆ 61 ರೂಪಾಯಿ ನೀಡಬೇಕು. 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು, ಅಂದರೆ ತೀರ್ಮಾನ ತೆಗೆದುಕೊಂಡಿರೋರು ಇವ್ರುಗಳು, ಹಾಲು ಮಹಾಮಂಡಳದವರು, ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು. ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸ್ತಕ್ಕಂಥ ತೀರ್ಮಾನವನ್ನು 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಸಿದ್ದು ಸರ್ಕಾರದ ವಿರುದ್ಧ ಕೆರಳಿದ ಜನರು. ಏನಾಗಿದೆ, ಈಗ ದರ ಏರಿಕೆಯಿಂದ ಬರೀ ಇದರಲ್ಲಿ ಯಾರಿಗೆ ರೈತರಿಗೆ ಲಾಭ ಇಲ್ಲ ಮತ್ತು ಗ್ರಾಹಕರಿಗೆ ಲಾಭ ಇಲ್ಲ. ಇದರಿಂದ ಸರ್ಕಾರಕ್ಕೆ ಲಾಭ ಹೊರತು ಬೇರೆ ಯಾರಿಗೂ ಅಂದರೆ ಇದರಿಂದ ಲಾಭ ಇಲ್ಲ. ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಂಡು ಗ್ರಾಹಕರಿಗಾಗಲಿ ರೈತರಿಗೆ ಅನುಕೂಲ ಆಗೋ ಥರ ಮಾಡಿಕೊಡ್ಬೇಕು. ಇದರಿಂದ ಇವರು ಫ್ರೀ ಭಾಗ್ಯ ಅಂತ ಕೊಟ್ಕೊಂಡು ಗ್ರಾಹಕರಿಗೆ ತೊಂದರೆ ಆಗ್ತಾಯಿದೆ. ಇದರಿಂದ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಇದು ರೈಟ್ ಕೂಡಲೇ ಕಮ್ಮಿ ಮಾಡಬೇಕು ಅಂತ ಕೇಳ್ತೀವಿ. ಹಾಲಿನ ದರದಲ್ಲಿ ರೈತರಿಗೆ ನೇರವಾಗಿ ಸಿಕ್ಕಿದ್ರೆ ಅದು ನಮಗೆ ತಪ್ಪನ್ಸಲ್ಲ. ಅರ್ಥ ಆಯ್ತಾ? ಮಧ್ಯವರ್ತಿಗಳಿಗೆ 1 ರೂಪಾಯಿ ಸಿಕ್ಕೋದ್ರಲ್ಲಿ 50 ಪೈಸೆ ಸಿಕ್ಕಲಿ ಪರವಾಗಿಲ್ಲ. ಡೈರೆಕ್ಟಾಗಿ ನೇರ ನಿಟ್ಟ ನಿರಂತರ ಹಂಗೆ ರೈತರಿಗೆ ಸಿಕ್ಕಿದ್ರೆ ಪರವಾಗಿಲ್ಲ ಅಲ್ವರಾ? ಇವಾಗ ಅಲ್ಲಿ 35 ರೂಪಾಯಿ ಇರೋದು ನೀವು 30 ರೂಪಾಯಿ ಮಧ್ಯವರ್ತಿಗಳು ತಯಾರು ಮಾಡೋದ್ರಲ್ಲಿ ಅಲ್ಲೇ ಹೋಗ್ಬಿಟ್ಟು ರೈತರಿಗೆ 1 ರೂಪಾಯಿ ಸಿಕ್ಬಿಟ್ರೆ ಏನು ಸಿಗುತ್ತೆ ಪ್ರಯತ್ನ ಅಲ್ವರಾ? ವಿದ್ಯುತ್ ದರ ಹೆಚ್ಚಿಸಿದ ಸಿದ್ದು ಸರ್ಕಾರ. ಅಧಿವೇಶನ ಮುಗಿಯುತ್ತಿದ್ದಂತೆಯೇ ಕರೆಂಟ್ ದರ ಏರಿಕೆಯಾಗುತ್ತೆ ಎಂದು ಹೇಳಿದ್ವಿ. ನಿರೀಕ್ಷೆಯಂತೆಯೇ ವಿದ್ಯುತ್ ದರವನ್ನು ಹೆಚ್ಚಿಸಲಾಗಿದೆ. ನೀವು 2025-26ರ ಸಾಲಿಗೆ ಅನ್ವಯವಾಗುವಂತೆ ಯೂನಿಟ್ಗೆ 36 ಪೈಸೆ ದರ ಏರಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರ ದಿನಕ್ಕೊಂದು ದರ ಬರೆ ಎಳೆಯುತ್ತಿದ್ದರೆ ಜನಸಾಮಾನ್ಯರು